ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 1ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಬನ್ನಿರಿ, ನಮ್ಮನ್ನು ಉಂಟು ಮಾಡಿದ ಕರ್ತನ ಮುಂದೆ ಮೊಣಕಾಲು ಊರೋಣ, ಆತನಿಗೆ ಎರಗಿ ಆರಾಧಿಸೋಣ. ಕೀರ್ತನೆಗಳು 95ನೇ ಅಧ್ಯಾಯ 6ನೇ ವಚನ. ಒಮ್ಮೆ ದೈವಿಕ ಯೋಜನೆಯ ಮೂಲಕ ದೈವಿಕ ಗುಣಲಕ್ಷಣದ ಮಹಿಮೆಗಳ ಮಿನುಗು ನೋಟವನ್ನು ನಾವು ನೋಡಿದ ಮೇಲೆ, ತಿಳುವಳಿಕೆಯ ಕಣ್ಣುಗಳ ಮೂಲಕ ನಾವು ನಿಜವಾದ ನೋಟವನ್ನು ಪಡೆದುಕೊಂಡ ಮೇಲೆ, ಆತನು ಸಭೆಯ ಮಹಾಪರಿಪಾಲಕನು ಮತ್ತು ಹೃದಯವನ್ನು ಪರಿಶೋಧಿಸುವವನೂ ಆಗಿರುವುದರಿಂದ ನಮ್ಮನ್ನು ತಗ್ಗಿಸಿಕೊಂಡು ಆತನ ಮುಂದೆ ಧೂಳಿನಲ್ಲಿ ಅಡ್ಡಬೀಳೋಣ. ಏಕೆಂದರೆ ನಾವು ಅಪೂರ್ಣರು ಎಂದು ಅರಿತಿರುವುದರಿಂದ ನಮ್ಮ ಬೋಧಕನ ಮುಂದೆ ನಿಲ್ಲಲು ನಾವು ಶಕ್ತರಲ್ಲ. ಏಕೆಂದರೆ ಆತನ ದಯೆ ಮತ್ತು ಪ್ರೀತಿಗೆ ನಾವು ಯೋಗ್ಯರಲ್ಲ. ಆದರೆ ಯೋಹಾನನನ್ನು ಆತನು ಮೃದುವಾಗಿ ಮುಟ್ಟಿ ಆತನನ್ನು ಎಬ್ಬಿಸಿದಂತೆ ನಮಗೆ ಹಿತಕರವಾದ, ಸಮಾಧಾನವಾದ ಮತ್ತು ಪ್ರೀತಿಯ ಮಾತುಗಳನ್ನಾಡಿದ್ದಾನೆ. ಹಾಗೂ ನಮಗೆ ಭರವಸೆ ನೀಡುವುದೇನೆಂದರೆ, ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುಪಾತ ಇಲ್ಲದವನಲ್ಲ, ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನಮಗೆ ಸಹಾಯ ಮಾಡಲು ಅನುಕಂಪವುಳ್ಳವನು ಮತ್ತು ದಯವುಳ್ಳವನೂ ಆಗಿದ್ದು, ಆತನು ತನ್ನ ಸ್ವಂತ ಅಮೂಲ್ಯ ರಕ್ತದಿಂದ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಎಲ್ಲಿಯವರೆಗೂ ನಾವು ಆತನಲ್ಲಿ ನೆಲೆಸಿದ್ದು ನಮ್ಮ ಹೃದಯದಲ್ಲಿ ಆತನನ್ನು ಹುಡುಕಿ ಆತನ ಚಿತ್ತವನ್ನು ನೆರವೇರಿಸುತ್ತೇವೋ, ಅಲ್ಲಿಯವರೆಗೂ ಆತನು ನಮ್ಮನ್ನು ಅಂಗೀಕರಿಸಿ ಆತನ ಶರೀರ ಅಂಗಾಂಗಗಳಾಗಿ ಎಣಿಸುತ್ತಾನೆ ಎಂಬುದೇ. ಆಮೆನ್.